ಪ್ರಶ್ನೆ 1. ಹಾವಿನ ವಿಷದ ವಿರುದ್ಧ ನೀಡುವ ಪ್ರತಿವಿಷ ಹೊಂದಿರುವುದು? ಆಯ್ಕೆಗಳು: ಎ. ಪ್ರತಿಜನಕಗಳು, ಬಿ. ಪ್ರತಿಕಾಯಗಳು, ಸಿ. ಕಿಣ್ವಗಳು, ಡಿ. ಪ್ರತಿಕಾಯ ಸಂಕೀರ್ಣ. ಹಾವಿನ ವಿಷದ ವಿರುದ್ಧ ನೀಡುವ ಪ್ರತಿವಿಷವು ಪ್ರತಿಕಾಯಗಳನ್ನು ಹೊಂದಿರುತ್ತದೆ. ಪ್ರಶ್ನೆ 2. ಚಿಕನ್ಗುನ್ಯಾ ರೋಗವನ್ನು ಹರಡಿಸುವುದು? ಆಯ್ಕೆಗಳು: ಎ. ನೊಣಗಳು, ಬಿ. ಏಡಿಸ್ ಸೊಳ್ಳೆಗಳು, ಸಿ. ಜಿರಳೆ, ಡಿ. ಹಲ್ಲಿ. ಸರಿಯಾದ ಉತ್ತರ ಏಡಿಸ್ ಸೊಳ್ಳೆಗಳಿಂದ ಹರಡುತ್ತದೆ. ಪ್ರಶ್ನೆ 3. ಮಾನವ ದೇಹದಲ್ಲಿರುವ ಎಲುಬುಗಳ ಸಂಖ್ಯೆ ಎಷ್ಟು? ಆಯ್ಕೆಗಳು: ಎ. 198, ಬಿ. 206, ಸಿ. 220, ಡಿ. 200. ಸರಿಯಾದ ಉತ್ತರ 206 ಎಲುಬುಗಳನ್ನು ಹೊಂದಿದೆ. ಪ್ರಶ್ನೆ 4. ಕೆಳಗಿನವುಗಳಲ್ಲಿ ಯಾವುದು ಹಸಿರುಮನೆ ಅನಿಲ ಆಗಿರುವುದಿಲ್ಲ? ಆಯ್ಕೆಗಳು: ಎ. ಮಿಥೇನ್, ಬಿ. ನೈಟ್ರಸ್ ಆಕ್ಸೈಡ್, ಸಿ. ಜಲಜನಕ, ಡಿ. ಇಂಗಾಲ. ಸರಿಯಾದ ಉತ್ತರ ಜಲಜನಕ. ಪ್ರಶ್ನೆ 5. ಭಾರತೀಯ ವಿಜ್ಞಾನ ಸಂಸ್ಥೆಯು ಯಾವಾಗ ಸ್ಥಾಪಿಸಲಾಯಿತು? ಆಯ್ಕೆಗಳು: ಎ. 1909, ಬಿ. 1910, ಸಿ. 1921, ಡಿ. 1914. ಸರಿಯಾದ ಉತ್ತರ 1909ರಲ್ಲಿ ಸ್ಥಾಪಿಸಲಾಯಿತು. ಪ್ರಶ್ನೆ 6. ಟೆಸ್ಲಾ ಎಂಬುದು ಇದರ ಘಟಕವಾಗಿದೆ. ಆಯ್ಕೆಗಳು: ಎ. ವಿದ್ಯುತ್ ಕ್ಷೇತ್ರ, ಬಿ. ವಿದ್ಯುತ್ ಹರಿವು, ಸಿ. ಆಯಸ್ಕಾಂತೀಯ ಕ್ಷೇತ್ರ, ಡಿ. ಆಯಸ್ಕಾಂತೀಯ ಹರಿವು. ಸರಿಯಾದ ಉತ್ತರ ಆಯಸ್ಕಾಂತೀಯ ಕ್ಷೇತ್ರ. ಅಡಿಗೆ ಸೋಡಾದ ರಾಸಾಯನಿಕ ಸೂತ್ರ ಇದಾಗಿದೆ. ಆಯ್ಕೆಗಳು: ಎ. NaHCO3, ಬಿ. NaOH, ಸಿ. NaCl, ಡಿ. NaBr. ಸರಿಯಾದ ಉತ್ತರ NaHCO3. ಪ್ರಶ್ನೆ 8. ರೆಟಿನಾಲ್ ಎಂಬುದು ಇದರ ಇನ್ನೊಂದು ಹೆಸರಾಗಿದೆ. ಆಯ್ಕೆಗಳು: ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಕೆ. ಸರಿಯಾದ ಉತ್ತರ ವಿಟಮಿನ್ ಎಯ ಇನ್ನೊಂದು ಹೆಸರಾಗಿದೆ. ಪ್ರಶ್ನೆ 9. ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ ಆಗಿರುತ್ತದೆ? ಆಯ್ಕೆಗಳು: ಎ. ನಕ್ಷತ್ರ ಮಿನುಗುವಿಕೆ, ಬಿ. ನೀರಿನ ಕುದಿಯುವಿಕೆ, ಸಿ. ಹಣ್ಣುಗಳ ತುಂಡರಿಸುವಿಕೆ, ಡಿ. ತರಕಾರಿಗಳ ಬೇಯಿಸುವಿಕೆ.
ಸರಿಯಾದ ಉತ್ತರ ತರಕಾರಿಗಳ ಬೇಯಿಸುವಿಕೆಯು ರಾಸಾಯನಿಕ ಬದಲಾವಣೆಯಾಗಿದೆ. ಪ್ರಶ್ನೆ 10. ರೇಬಿಸ್ ರೋಗವು ಇದಾಗಿದೆ. ಆಯ್ಕೆಗಳು: ಎ. ವೈರಸ್ ರೋಗ, ಬಿ. ಬ್ಯಾಕ್ಟೀರಿಯಲ್ ರೋಗ, ಸಿ. ಫಂಗಲ್ ರೋಗ, ಡಿ. ಪ್ಯಾರಾಸಿಟಿಕ್ ರೋಗ. ರೇಬಿಸ್ ರೋಗವು ವೈರಸ್ನಿಂದ ಬರುವ ರೋಗವಾಗಿದೆ. ಪ್ರಶ್ನೆ 11. ಜೀವಕೋಶದ ಶಕ್ತಿ ಕೇಂದ್ರ ಎಂದು ಯಾವುದನ್ನು ಕರೆಯುತ್ತಾರೆ? ಆಯ್ಕೆಗಳು: ಎ. ಮೈಟೊಕಾಂಡ್ರಿಯಾ, ಬಿ. ಸೆಂಟ್ರಿಯೋಲ್, ಸಿ. ಲೈಸೋಸೋಮ್, ಡಿ. ಗಾಲ್ಗಿಗಳು. ಸರಿಯಾದ ಉತ್ತರ ಮೈಟೊಕಾಂಡ್ರಿಯಾ. ಪ್ರಶ್ನೆ 12. ಕೆಳಗಿನವುಗಳಲ್ಲಿ ಯಾವುದು ಪರಮಾಣು ಖನಿಜ ಆಗಿರುವುದಿಲ್ಲ? ಆಯ್ಕೆಗಳು: ಎ. ಯುರೇನಿಯಂ, ಬಿ. ಥೋರಿಯಂ, ಸಿ. ಲಿಥಿಯಂ, ಡಿ. ಕಯನೈಟ್. ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.